ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಆ ದಂಪತಿಗೆ ಪಿತ್ರಾರ್ಜಿತ ಆಸ್ತಿ ಸಾಕಷ್ಟಿದೆ, ಆದರೆ ಕೈಯಲ್ಲಿ ಮಾತ್ರ 100 ರೂಪಾಯಿ ಕೂಡ ಇಲ್ಲ. ಅದರಿಂದಾಗಿ ಸೂಕ್ತ ಚಿಕಿತ್ಸೆ ಕೊಡಿಸಲಾಗದೆ ಹೆತ್ತ ಮಗುವನ್ನೇ ಕಳೆದುಕೊಂಡಿದ್ದಾರೆ. ಇಂಥದ್ದೊಂದು ಮನಕಲಕುವ ಘಟನೆ ನಡೆದಿರೋದು ಹುಬ್ಬಳ್ಳಿಯಲ್ಲಿ. ಕೈಯಲ್ಲಿ ಕೂಸೋ ಪಾಪ, ಇದರ ಉಸಿರು ನಿಂತು ಹೋಗಿತ್ತೋ. ಸತ್ತಿರೋ ಕೂಸನ್ನ ಕಂಕುಳಲ್ಲಿ ಎತ್ಕೊಂಡ ತಾಯಿಯ ರೋಧನ ಕರುಳು ಹಿಂಡುವಂತಿತ್ತೋ. ಪಕ್ಕದಲ್ಲಿದ್ದ ಪತಿಯು ಈಕೆಯನ್ನ ಸಮಾಧಾನಿಸೋ ಸ್ಥಿತಿಯಲ್ಲಿರಲಿಲ್ಲ. ಇದನ್ನ ಶೂಟಿಂಗ್ ಮಾಡ್ತಾ ಇದ್ದ ಸುವರ್ಣ ನ್ಯೂಸ್ ಕ್ಯಾಮ್ರಾಮನ್ ಮೇಲೆ ಹಲ್ಲೆಯ ಯತ್ನ ನಡೆಯಿತು. ಹಲ್ಲೆ ನಡೆಸಿದವರು ಕ್ಯಾಮ್ರಾಮನ್ ಜೊತೆ ಮಾತಿನ ಚಕಮಕಿಯನ್ನು ನಡೆಸಿದ್ರು. ಶೂಟಿಂಗ್ ಮಾಡ್ತಾ ಇರೋದು ಯಾಕೆ ಅಂತ ಅಡ್ಡಿಪಡಿಸಿದ್ರು. ಎಂಥದ್ದೊಂದು ಘಟನೆ ನಡೆದಿದ್ದು ಹುಬ್ಬಳ್ಳಿಯಲ್ಲೇ. ಅಂದ್ಹಾಗೆ ಈ ಸತ್ತಿರೋ ಕಂದಮ್ಮನನ್ನ ಎತ್ಕೊಂಡಿರೋ ಮಹಿಳೆಯಾದ್ರೂ ಯಾರು? ಇದನ್ನ ಶೂಟಿಂಗ್ ಮಾಡೋಕೆ ಹೋದ ಸುವರ್ಣ ನ್ಯೂಸ್ ಕ್ಯಾಮ್ರಾಮನ್ಗೆ ಮೈಸೂರು ಫಾರ್ಮ್ ಅಂಗಡಿಯವರು ಖ್ಯಾತೆ ತೆಗೆದಿದ್ದಾದ್ರೂ ಯಾಕಂತೀರಾ? ಅದನ್ನ ಈ ಮಹಿಳೆಯ ಹೇಳ್ತಾಳೆ, ಕೇಳಿ. ಏನು ನಮ್ಮ ಪ್ರಾಪರ್ಟಿ ಏನಿಲ್ಲ, ಅಟ್ಲೀಸ್ಟ್ ಮಗು ಖರ್ಚಿಗೆ ದುಡ್ಡು ಕೊಡ್ರಿ ಆಪರೇಷನ್ ಈಗ ಅಂತಂದ್ರೆ ಎಲ್ಲರೂ ಒಗದು ಹೋಗಿ ಬರ್ರಿ. ಮಗುಗೆ ನೀವು ಸಂಬಂಧ ಇಲ್ಲ, ನಮ್ಗೆ ಯಾರು ಸಂಬಂಧ ಇಲ್ಲ, ನೀವು ಹೆಂಡತಿದ್ದು ಡೈವರ್ಟ್ ಕೊಟ್ಟು ಬಾ, ಈಗ ಏನು ಕೊಡುದು ಪಾಲ ಕೊಡ್ತೇನೆ ಅಂತ ನಾಗತ್ರ ಅವರು. ಮತ್ತು ಈಗ ಎಷ್ಟು 1.5 ಲಕ್ಷ ಖರ್ಚಾಗಿತ್ತು ರೀ. ನಾವು BPL ವಾಜಪೇಯಿ ರೂಲಿಂದ ಆಪರೇಷನ್ ಮಾಡಿಸೇವ್ರಿ. ಈಗ ಓಪನ್ ಹಾರ್ಟ್ ಸರ್ಜರಿ ಆಗೈತ್ರಿ ಮಗು. ಈ ಅರುಣ 12 ವರ್ಷಗಳ ಹಿಂದೆ ಸಂಜಯ್ ಗೌಡಿಯನ್ನ ಪ್ರೀತಿಸಿ ಮದುವೆಯಾಗಿದ್ಲು. ಅಂತರ್ಜಾತಿ ಮದುವೆಯಾಗಿದ್ರಿಂದ ಕುಟುಂಬದವರು ಇವರನ್ನ ಬೇರೆ ಇಟ್ಟಿದ್ರು. ಸಂಜಯ್ಗೆ ಆಸ್ತಿಯಲ್ಲಿ ಬಿಡುಗಾಸು ಕೂಡ ಕೊಟ್ಟಿಲ್ಲ. ಹೊಟ್ಟೆಪಾಡಿಗಾಗಿ ಸಹೋದರನ ಮೈಸೂರು ಫಾರ್ಮ್ನಲ್ಲೇ ಕೆಲಸ ಮಾಡ್ತಾ ಇದ್ದ ಸಂಜಯ್ಗೆ ಕಳೆದ 4 ತಿಂಗಳಿನಿಂದ ಸಂಬಳವನ್ನು ಕೊಟ್ಟಿಲ್ವಂತೆ. ಇದರಿಂದ ಕೈಯಲ್ಲಿ ಬಿಡುಗಾಸು ಇಲ್ಲದೆ ಹೆತ್ತ ಕೂಸಿಗೆ ಚಿಕಿತ್ಸೆ ಕೂಡ ಕೊಡಿಸಲಾಗದೆ ಕಂದಮ್ಮನನ್ನೇ ಕಳೆದುಕೊಂಡಿದ್ದಾರೆ ಈ ದಂಪತಿ. ಹೆಂಡತಿ ಮಕ್ಕಳ ಹೊಟ್ಟೆ ತಿಂದಿದ್ದೇವೆ, ಸುಮ್ಮನೆ ದುಡಿದು ಸರ್. ಕಷ್ಟ ಕೊಡು ಸರ್, ಭಾಳ ಕಷ್ಟ ಕಟ್ಟ. ಕೂಲಿ ಬಿಡು ನಾ 50 ಸಿಕ್ಬೋದು, 4 ಕೊಡು ಅಂತೇಳಿ ಸುಮ್ಮನೆ ದುಡ್ಕೊಂತ ಬಂದಿ ಸರ್. ಅದೀಗ ರೀಸೆಂಟ್ಲಿ ನನ್ನ ಮಗಂದ ಹಾರ್ಟ್ ಆಪರೇಷನ್ ಬಂದು ಸರ್. ನಂಗೆ ತಿಂಗಳಿಗೆ ನಂಗೆ 1000 ರೂಪಾಯಿ ಕೊಡ್ತೀನಿ. ನಾನು ನೀ ಅಂಗಡಿಗೆ ಬರಬೇಡ, ನಾ ಪ್ರಾಪರ್ಟಿ ಮಾರ ಮೇಲೆ ಕೊಡ್ತೀನಿ ಅಂದ. 2 ತಾರೀಕಿಗೆ 200 ರೂಪಾಯಿ ಕೊಟ್ಟು ಸರ್. ಇವತ್ತು ಹೋಗಿ ಕೇಳಿದ್ರೆ ನಮ್ಮ ಮಿಸ್ಸಸ್ ಬೆಳಗ್ಗೆ ಫೋನ್ ಮಾಡಿದ್ರು, ಅರ್ಜೆಂಟ್ ಆಕ್ಸಿಜನ್ ಬೇಕಂತೇಳಿ. ಕೇಳಿದ್ರೆ ಹಿಂಗಾಗಿ ನಿಂಗೆ ರಾತ್ರಿ ಬಿಡ್ತೀನಿ 9 ಗಂಟೆಗೆ ಹಿಂಗೆ ಅಂತೇಳಿ ನಂಗೆ ಟೈಮ್ ಪಾಸ್ ಮಾಡಿದೆ ಸರ್. ಅಷ್ಟೇ ನಮ್ಮ ಮನೇಲಿ ಫೋನ್ ಮಾಡಿದ್ರೆ ಮಗು ತೀರ್ಕೊಂತಂತೇಳಿ. ಈ ಪುಟ್ಟ ಮಗುವಿಗೆ ಹಾರ್ಟ್ ಆಪರೇಷನ್ ಆಗಿತ್ತಂತೆ. ನಿನ್ನೆ ಅಸ್ವಸ್ಥಗೊಂಡ ವೇಳೆ ಸೂಕ್ತ ಚಿಕಿತ್ಸೆ ನೀಡಿದ್ರೆ ಮಗು ಬದುಕಿರ್ತಿತ್ತು. ಆದರೆ ದುಡ್ಡು ಹೊಂದಿಸ್ಕೊಂಡು ಹೋಗುವಷ್ಟರಲ್ಲಿ ಕಂದಮ್ಮ ಪಾರದ ಲೋಕಕ್ಕೆ ಹೋಗ್ಬಿಟ್ಟಿತ್ತು. ಅಂತರ್ಜಾತಿ ಮದುವೆಯಾದ ಮಾತ್ರಕ್ಕೆ ಸಹೋದರನಿಗೆ ಬಿಡುಗಾಸು ನೀಡದೆ ಆಸ್ತಿಯಲ್ಲೂ ಪಾಲು ನೀಡದಿರೋದು ಎಷ್ಟು ಸರಿ ಅಂತ ನೀವೇ ಹೇಳಿ. ಇದೆಲ್ಲ ಒತ್ತಟ್ಟಿಗಿರ್ಲೆ. ಮಗುವಿನ ಚಿಕಿತ್ಸೆಗಾದ್ರೂ ತಕ್ಷಣ ಒಂದಿಷ್ಟು ಹಣಕಾಸು ನೀಡಿದ್ರೆ ಪುಟ್ಟ ಕಂದಮ್ಮನಾದ್ರೂ ಬದುಕುಳಿತಾಯಿತ್ತು. ಪ್ರಸನ್ನ ದೇಶಪಾಂಡೆ, ಸುವರ್ಣ ನ್ಯೂಸ್ 24/7 ಹುಬ್ಬಳ್ಳಿ.